ಸ್ನೇಹಿತರೆ, ಕಬ್ಬಿಣ ಒಂದಲ್ಲ ಒಂದು ರೂಪದಲ್ಲಿ ನಾವು ದಿನವೂ ಬಳಸುತ್ತೇವೆ. ಹಾಗಾದರೆ ಈ ಕಬ್ಬಿಣವನ್ನು ಹೇಗೆ ಉತ್ಪಾದಿಸುತ್ತೇವೆ? ಬನ್ನಿ ಕಬ್ಬಿಣದ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳಿಯೋಣ. ಕಬ್ಬಿಣ ಒಂದು ರಾಸಾಯನಿಕ ವಸ್ತು ಮತ್ತು Fe ಇದರ ಚಿಹ್ನೆ. ಕಬ್ಬಿಣವು ಎಲಿಮೆಂಟ್ ಪಿರಿಯಾಡಿಕ್ ಟೇಬಲ್ನ 8ನೇ ಗುಂಪಿಗೆ ಸೇರುತ್ತದೆ. ಇದರ ಅಟಾಮಿಕ್ ನಂಬರ್ 28. ಇದು ತುಂಬಾ ಉಪಯೋಗಿಸುವ ಮತ್ತು ಅಗ್ಗದ ಲೋಹ. ಲ್ಯಾಟಿನ್ ಭಾಷೆಯಲ್ಲಿ ಕಬ್ಬಿಣವನ್ನು ಫೆರಮ್ ಎಂದು ಕರೆಯುತ್ತಾರೆ. ಫೆರಮ್ ಅಂದರೆ ದೃಢತೆ. ಇದರಿಂದ ಕಬ್ಬಿಣಕ್ಕೆ Fe ಚಿಹ್ನೆ ದೊರೆತಿದೆ. Fe ಅಂದರೆ ಫೆರಮ್ನ ಫಸ್ಟ್ 2 ಲೆಟರ್ಸ್. ಕಬ್ಬಿಣವು 1538 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 2800 ಫ್ಯಾರನ್ಹೀಟ್ ಉಷ್ಣಾಂಶದಲ್ಲಿ ಕರಗುತ್ತದೆ ಮತ್ತು 2861 ಡಿಗ್ರಿ ಸೆಲ್ಸಿಯಸ್ ಅಥವಾ 5802 ಫ್ಯಾರನ್ಹೀಟ್ ಉಷ್ಣಾಂಶದಲ್ಲಿ ಕುದಿಯುತ್ತದೆ. ಕಬ್ಬಿಣವು ಭೂಮಿಯ ಹೊರಪದರದ 5% ಹೊಂದಿದೆ. ಭೂಮಿಯ ಮಧ್ಯಭಾಗದ ಮುಖ್ಯ ಅಂಶವಾಗಿರುವ ಕಬ್ಬಿಣವು ಒಟ್ಟಾರೆಯಾಗಿ ಭೂಮಿಯಲ್ಲಿ ಹೆಚ್ಚು ಹೇರಳವಾಗಿರುವ ಅಂಶವಾಗಿದೆ, ಅಂದರೆ ಸುಮಾರು 35%, ಮತ್ತು ಇದು ಸೂರ್ಯ ಮತ್ತು ಇತರ ನಕ್ಷತ್ರಗಳಲ್ಲಿ ಹೇರಳವಾಗಿದೆ. ಕ್ರಿಸ್ತಪೂರ್ವ 3000ಗಿಂತ ಮೊದಲು ಉಲ್ಕೆಗಳನ್ನು ಕಬ್ಬಿಣದ ಮೂಲವಾಗಿ ಬಳಸಲಾಗುತ್ತಿತ್ತು ಎಂಬುದಕ್ಕೆ ಪುರಾವೆಗಳಿವೆ. ಆದರೆ ಅದಿರುಗಳಿಂದ ಕಬ್ಬಿಣವನ್ನು ಹೊರತೆಗೆಯುವುದು ಸುಮಾರು ಕ್ರಿಸ್ತಪೂರ್ವ 2000ದಿಂದ ಬಂದಿದೆ. ಅನಾಟೋಲಿಯಾ ಮತ್ತು ಪರ್ಷಿಯಾದ ತಾಮ್ರ ಉತ್ಪಾದಿಸುವ ಪ್ರದೇಶಗಳಲ್ಲಿ ಕಬ್ಬಿಣದ ಉತ್ಪಾದನೆಯು ಪ್ರಾರಂಭವಾಗಿದೆ ಎಂದು ತೋರುತ್ತದೆ. ಅಲ್ಲಿ ತಾಮ್ರವನ್ನು ಕರಗಿಸುವ ಕುಲುಮೆಗಳ ತಳದಲ್ಲಿ ಕಬ್ಬಿಣವು ಆಕಸ್ಮಿಕವಾಗಿ ಸಂಗ್ರಹಗೊಂಡಿತು ಮತ್ತು ಜನರು ಕಬ್ಬಿಣವನ್ನು ಅದುರಿನಿಂದ ಬೇರ್ಪಡಿಸಲು ಕಲಿತರು. ಹಾಗಾದರೆ ಕಬ್ಬಿಣದ ಅದಿರು ಭೂಮಿಯಲ್ಲಿ ಹೇಗೆ ಉತ್ಪತ್ತಿಯಾಗುತ್ತದೆ? ವಿವಿಧ ಭೌಗೋಳಿಕ ಪರಿಸರದಲ್ಲಿ ಲಾವಾ ಗಟ್ಟಿಯಾಗಿ ಅಥವಾ ಕಲ್ಲುಗಳು ಭೌಗೋಳಿಕವಾಗಿ ರೂಪಾಂತರಗೊಂಡು ಅಥವಾ ಸೆಡಿಮೆಂಟರಿ ಕಲ್ಲುಗಳು ಅಂದರೆ ಒಂದು ಕಾಲದಲ್ಲಿ ಜೀವವಿದ್ದ ಜೀವಿಗಳು ಸತ್ತು ರಾಸಾಯನಿಕ ಕ್ರಿಯೆಯಿಂದಾಗಿ ಕಬ್ಬಿಣದ ಅದಿರಾಗಿ ಮಾರ್ಪಾಡುಗೊಳ್ಳುತ್ತದೆ. ಹೆಚ್ಚಿನವು ಸೆಡಿಮೆಂಟರಿಗಳಾಗಿವೆ ಮತ್ತು ಆಕ್ಸೈಡ್ ರೂಪದಲ್ಲಿವೆ. ತುಂಬ ಮುಖ್ಯವಾದ ಕಬ್ಬಿಣದ ಅದಿರುಗಳೆಂದರೆ ಹೆಮಟೈಟ್, ಇದು ಕೆಂಪು ಬಣ್ಣದ್ದಾಗಿದೆ; ಮ್ಯಾಗ್ನೆಟೈಟ್, ಇದು ಕಪ್ಪು; ಲೈಮೋನೈಟ್ ಅಥವಾ ಬಾಗ್ ಐರನ್ ಅದಿರು, ಇದು ಕಂದು ಬಣ್ಣದ್ದಾಗಿದೆ; ಮತ್ತು ಸೈಡರೈಟ್, ಇದು ತೆಳು ಕಂದು ಬಣ್ಣದ್ದಾಗಿದೆ. ಹೆಮಟೈಟ್ ಮತ್ತು ಮ್ಯಾಗ್ನೆಟೈಟ್ ಅದಿರುಗಳ ಸಾಮಾನ್ಯ ವಿಧಗಳಾಗಿವೆ. ಶುದ್ಧ ಮ್ಯಾಗ್ನೆಟೈಟ್ 72.4% ಕಬ್ಬಿಣ, ಹೆಮಟೈಟ್ 69.9% ಕಬ್ಬಿಣ, ಲೈಮೋನೈಟ್ 59.8% ಮತ್ತು ಸೈಡರೈಟ್ 48.2% ಹೊಂದಿರುತ್ತದೆ. 30%ಕ್ಕಿಂತ ಕಡಿಮೆ ಕಬ್ಬಿಣವನ್ನು ಹೊಂದಿರುವ ನಿಕ್ಷೇಪಗಳು ವಾಣಿಜ್ಯಿಕವಾಗಿ ಲಾಭದಾಯಕವಲ್ಲ. ಕೆಲವು ಅದಿರುಗಳು 66% ಕಬ್ಬಿಣವನ್ನು ಹೊಂದಿದ್ದರೆ ಸಾಮಾನ್ಯವಾಗಿ 50ರಿಂದ 60% ಕಬ್ಬಿಣವನ್ನು ಹೊಂದಿರುತ್ತದೆ. ಚೀನಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ರಷ್ಯಾ ಮತ್ತು ಉಕ್ರೇನ್ ಕಬ್ಬಿಣದ ಅದಿರಿನ 5 ದೊಡ್ಡ ಉತ್ಪಾದಕರು. ಆದರೆ ಗಮನಾರ್ಹ ಪ್ರಮಾಣದಲ್ಲಿ ಭಾರತ, ಯುನೈಟೆಡ್ ಸ್ಟೇಟ್ಸ್, ಕೆನಡಾ ಮತ್ತು ಕಜಕಿಸ್ತಾನದಲ್ಲಿ ಗಣಿಗಾರಿಕೆ ಮಾಡಲಾಗುತ್ತದೆ. ಒಟ್ಟಾರೆಯಾಗಿ ಈ 9 ದೇಶಗಳು ಪ್ರಪಂಚದ ಕಬ್ಬಿಣದ ಅದಿರಿನ 80%ವನ್ನು ಉತ್ಪಾದಿಸುತ್ತವೆ. ಜಪಾನ್, ಯುರೋಪಿಯನ್ ಯೂನಿಯನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಪ್ರಮುಖ ಆಮದುದಾರರು. ಹೆಚ್ಚಿನ ಕಬ್ಬಿಣದ ಅದಿರನ್ನು ಮೇಲ್ಮೈ ಗಣಿಗಾರಿಕೆಯಿಂದ ತೆಗೆಯಲಾಗುತ್ತದೆ. ಕೆಲವು ಭೂಗತ ಗಣಿಗಳು ಅಸ್ತಿತ್ವದಲ್ಲಿದೆ, ಆದರೆ ಸಾಧ್ಯವಾದಲ್ಲೆಲ್ಲ ಮೇಲ್ಮೈ ಗಣಿಗಾರಿಕೆಗೆ ಆದ್ಯತೆ ನೀಡಲಾಗುತ್ತದೆ, ಏಕೆಂದರೆ ಅದು ಅಗ್ಗವಾಗಿದೆ. ಅದಿರುಗಳನ್ನು ಹೊರತೆಗೆದ ನಂತರ ಕಬ್ಬಿಣವನ್ನು ಬೇರ್ಪಡಿಸಲು ಅದಿರನ್ನು ಪುಡಿ ಮಾಡಿ ಬಿಸಿ ಮಾಡಲಾಗುತ್ತದೆ. ಶುದ್ಧ ಕಬ್ಬಿಣವು ಮೆದುವಾಗಿರುತ್ತದೆ ಮತ್ತು ಸುತ್ತಿಗೆಯಿಂದ ಸುಲಭವಾಗಿ ಆಕಾರವನ್ನು ಕೊಡಬಹುದು. ಆದರೆ ವಿಶೇಷವಾದ ವಿದ್ಯುತ್ ಉಪಕರಣಗಳನ್ನು ಹೊರತುಪಡಿಸಿ ಕಬ್ಬಿಣದ ದೃಢತೆಯನ್ನು ಹೆಚ್ಚಿಸಲು ಇತರ ಅಂಶಗಳನ್ನು ಅಂದರೆ ಕಾರ್ಬನ್ ಅನ್ನು ಸೇರಿಸುತ್ತಾರೆ. ಉಕ್ಕು ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಅನ್ನು ರಚಿಸಲು ಕಬ್ಬಿಣವನ್ನು ಬಳಸಲಾಗುತ್ತದೆ.
ಕಬ್ಬಿಣವನ್ನು ನಿರ್ಮಾಣ ಮತ್ತು ದೈನಂದಿನ ಬಳಕೆಯ ವಸ್ತುಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಇನ್ನು ಮಾನವ ದೇಹಕ್ಕೆ ಸಂಬಂಧಿಸಿದಂತೆ ಜೀವನದಲ್ಲಿ ಕಬ್ಬಿಣ ಒಂದು ಪ್ರಮುಖ ಅಂಶ. ಸರಾಸರಿ ವಯಸ್ಕ ಮನುಷ್ಯನು ಸುಮಾರು 0.005% ದೇಹದ ತೂಕದ ಕಬ್ಬಿಣವನ್ನು ಅಥವಾ ಸುಮಾರು 4 ಗ್ರಾಮುಗಳನ್ನು ಹೊಂದಿರುತ್ತಾನೆ. ಅದರಲ್ಲಿ ಮುಕ್ಕಾಲು ಭಾಗವು ಹಿಮೋಗ್ಲೋಬಿನ್ನಲ್ಲಿದೆ. ಸ್ನೇಹಿತರೆ, ಇದು ಕಬ್ಬಿಣದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.